ಹೇ ವೆಲ್ಕಮ್ ಬ್ಯಾಕ್. ಇವತ್ತು ನನ್ನ ಹಿಂದೆ ಇಲ್ಲಿ ಗೋಡೆ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಶೆಲ್ಫ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಹೆಂಡತಿ ಇವತ್ತು ಐಕಿಯಾಗೆ ಹೋಗಿ ಶಾಪಿಂಗ್ ಮಾಡ್ತೀವಿ. ಸೊ ನಮ್ಮ ಜೊತೆ ಬನ್ನಿ. ಓಕೆ, ಇವಾಗ ತಾನೇ ಐಕಿಯಾಗೆ ಬಂದಿದ್ದೀವಿ. ಇವಾಗ ಎಂಟ್ರೆನ್ಸ್ ಹುಡ್ಕೊಂಡು ಹೋಗೋಣ. ಚಾನ್, ಆರ್ ವಿ ಗೋಯಿಂಗ್ ಟು ಈಟ್ ಫಸ್ಟ್? Yes. ಇದೊಳ್ಳೆ ರಿಸೆಪ್ಷನ್ಗೆ ಹೋದಾಗ ಫಸ್ಟ್ ಡೈರೆಕ್ಟಾಗಿ ಹಾಲ್ಗೆ ಹೋಗ್ಬಿಟ್ಟು ತಿನ್ಬಿಡೋದು ಫಸ್ಟು. ಲೆಟ್ಸ್ ಡೂ ಇಟ್. ಇನ್ನೂ ತಿಂತಾ ಇದೆ ಮೆತ್ತಿಗೆ. ಒಂದು ವರ್ಷ ತಿನ್ನತ್ತೆ ನೀಟಾಗಿ. ನೀವು ಇಷ್ಟಪ್ಪ ಮಾಡಿದ್ಯಾ? ಫೈನಲಿ ಟೈಮ್ ಟು ಶಾಪ್. ಓಕೆ, ಫೈನಲಿ ಡಿಸೈಡ್ ಮಾಡಿದ್ದೀವಿ ಏನು ತೊಗೊಳ್ಬೇಕು ಅಂತ. ಅಟ್ಲೀಸ್ಟ್ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ಹೋಗಿ ಪಿಕಪ್ ಮಾಡಬೇಕು ಎಲ್ಲದನ್ನು. What did we buy? A lot of plants. A bunch of plants. ಫೈನಲಿ ಶಾಪಿಂಗ್ ಆಗಿದೆ. ಶಾಂಟ್ ಟೈಮ್ ಟು ಗೋ ಹೋಮ್. ಮನೆಗೆ ಹೋಗಿ ಇದನ್ನು ಅಸೆಂಬಲ್ ಮಾಡಬೇಕು ಇವಾಗ. ಇವಾಗ ತಾನೇ ಮನೆಗೆ ಬಂದ್ವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಈ ಪಾಟ್ಗಳನ್ನೆಲ್ಲ ಜೋಡಿಸ್ಬೇಕು. ಆಮೇಲೆ ನಂದು ಶೆಲ್ಫ್ನ ಅಸೆಂಬಲ್ ಮಾಡಬೇಕು. ಇವತ್ತು ಆ 2 ಶೆಲ್ಫ್ನ ಅಸೆಂಬಲ್ ಮಾಡಬೇಕು.
ಇವಾಗ ತಾನೇ ಫುಲ್ ಎಲ್ಲ ಶೆಲ್ಫ್ಸ್ ಎಲ್ಲ ಮಾಡಿ ಎಲ್ಲದನ್ನು ಆರ್ಗನೈಸ್ ಮಾಡಿದ್ದೀನಿ. ಅದು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಡೆಕೋರೇಷನ್ ಮಾಡೋದ್ರಲ್ಲೆಲ್ಲ ನಾನೇನು ಎಕ್ಸ್ಪರ್ಟ್ ಇಲ್ಲ, ಬಟ್ ನನಗೆ ಆರ್ಗನೈಸ್ ಮಾಡೋದು ಸಖತ್ ಇಷ್ಟ. ನನಗೆ ಎಲ್ಲ ಆರ್ಗನೈಸ್ಡ್ ಆಗಿರಬೇಕು, ಫುಲ್ ಎಲ್ಲ ಕರೆಕ್ಟ್ ಜಾಗದಲ್ಲಿ ಇರಬೇಕು. ಸೊ ನೀವು ನೋಡಿ ಕಾಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಮಾಡಿದೆ ಅಂತ. ಇದೆರಡು ಪಾಟು ನಾವು ಐಕಿಯಾಯಿಂದನೇ ತೊಗೊಂಬಂದಿದ್ದು. ಇದು ನಮ್ಮ ನಾರ್ಮಲ್ ಫ್ರೂಟ್ ಬಾಸ್ಕೆಟ್. ನೆಕ್ಸ್ಟು ಇದು ನಂದು, ನನ್ನ ಹೆಂಡ್ತಿದು ಇವೆರಡು ಬಾಟ್ಲು. ಆಮೇಲೆ ಕೆಳಗಡೆ ನಮ್ಮ ಬ್ರೇಕ್ಫಾಸ್ಟ್ ಸೆಕ್ಷನ್. ಇದು ವಿಟ್ಬಿಕ್ಸ್, ಇದೊಂಥರ ಸೀರಿಯಲ್ಲು. ನನ್ನ ಪ್ರೋಟೀನ್ ಪೌಡರು, ಇದು ಓಟ್ಸು, ಇದು ಬ್ರೌನ್ ರೈಸು. ಸೊ ಇಲ್ಲಿ ಬಾಟಮಲ್ಲಿ 2 ಬಾಸ್ಕೆಟ್ ತೊಗೊಂಬಂದೀನಿ. ಒಂದು ಆಲೂಗಡ್ಡೆ ಹಾಕೋದಕ್ಕೆ, ಇನ್ನೊಂದು ಈರುಳ್ಳಿ ಹಾಕೋಕ್ಕೆ. ಇದು ನಾವು ಯೂಸ್ ಮಾಡೋದು ಎಣ್ಣೆ. ಈ ಎಣ್ಣೆ ಬೇರೆ, ಈ ಎಣ್ಣೆ ಬೇರೆ. ಇದು ಆಲಿವ್ ಆಯಿಲ್ ಇದೆ, ಆಮೇಲೆ ಕಡಲೆಕಾಯಿ ಎಣ್ಣೆ ಇದೆ. ನೆಕ್ಸ್ಟ್ ಸೆಕ್ಷನ್ ನೋಡೋಣ. ಮೇಲ್ಗಡೆ ನಾನು ಯೂಸ್ ಮಾಡೋದು ಕಾಮನಾಗಿ ಯೂಸ್ ಮಾಡೋ ಪ್ಯಾನ್ಗಳಿಟ್ಟಿದ್ದೀನಿ. ಈ ಸೆಕ್ಷನಲ್ಲಿ ನನಗೆ ಎಮರ್ಜೆನ್ಸಿಗೆ ಬೇಕಾಗಿರೋ ಬೀನ್ಸ್ ಇದೆ. ಇದು ಪಾಸ್ತಾ ಸಾಸು, ಇದು ಅಷ್ಟೇ ಸಖತ್ ಹೆಲ್ದಿ. ಇದರೊಳಗೆ ಜಾಸ್ತಿ ಏನು ಬೇಡದಿರೋಂಥದ್ದೆಲ್ಲ ಪ್ರಿಸರ್ವೇಟಿವ್ಸು ಅದು ಇದು ಏನೂ ಹಾಕಿರಲ್ಲ. ಆಮೇಲೆ ನನ್ನ ಒನ್ ಆಫ್ ಮೈ ಫೇವ್ರೆಟ್ ಇಂಗ್ರೀಡಿಯೆಂಟ್ಸು ಕೋಕೋನಟ್ ಮಿಲ್ಕ್. ಆಮೇಲೆ ಒಂದು ಮಣ ಪೀನಟ್ ಬಟರು. ಪೀನಟ್ ಬಟರ್ ಸೇಲಲ್ಲಿ ಬಂದರೆ ಫುಲ್ಲು 8-10 ತೊಗೊಂಡ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಗ್ಲಾಸ್ ಜಾರ್ಸ್ ಇದೆ. ಹುಳಿ ಪುಡಿಗೆ, ಚಟ್ನಿ ಪುಡಿ, ಗೊಜ್ಜಿನ ಪುಡಿ, ಸಾರಿನ ಪುಡಿ ಅದನ್ನು ತುಂಬಿಸ್ಬೇಕಿಲ್ಲಿ. ಆಮೇಲೆ ಹೊಸದು ನಾನ್ ಸ್ಟಿಕ್ ಪ್ಯಾನ್ಗಳೆರಡು ತೊಗೊಂಬಂದಿದ್ದೀನಿ. ಜೊತೆಗೆ ಇದು ಸ್ವಲ್ಪ ಮಿಕ್ಸಿಂಗ್ ಬೌಲ್ಸು ಅಷ್ಟೇ. ಕೆಳಗಡೆ ನನ್ನ ಕಾಫಿ ಮೇಕರ್ ಇದೆ. ಆಮೇಲೆ ನಂದು ಡಚ್ ಓವನ್ ಇದೆ. ಸ್ವಲ್ಪ ಸರ್ವಿಂಗ್ ಬೌಲ್ಸ್ ಇದೆ. ಅಷ್ಟೇ, ಸಿಂಪಲ್. ಓಕೆ, ಫುಲ್ ಆರ್ಗನೈಸ್ಡ್ಗಂತೂ ಇದೆ. ನೋಡೋಕ್ಕೆ ಹಿಂಗಿದೆ ಗೊತ್ತಿಲ್ಲ, ನಿಮ್ಗೇನಂತ ಅನಿಸುತ್ತೆ? ಚೆನ್ನಾಗಿದೆಯಾ? ನಿಮ್ಮ ಹತ್ರ ಏನಾದ್ರು ಒಳ್ಳೆ ಸಜೆಷನ್ಸ್ ಇದ್ದರೆ ಇಲ್ಲಿ ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡ್ತೀನಿ. ಆಮೇಲೆ ಈ ಥರ ಶಾಪಿಂಗ್ ಮಾಡೋದು, ಆಮೇಲೆ ಈ ಥರ ವೀಡಿಯೋಸ್ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ವಿಡಿಯೋನ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.